ओम गुहां प्रविष्टावात्मानो हि तद्दर्शनात्। ओम गुहां प्रविष्टौ ऋद्धं पिबन्तौ स्कृतस्य लोके गुहां प्रविष्टौ परमे परार्थे छायातपो ब्रह्मविदो वदन्ति पंचाग्नयो ये च त्रिनाचिकेताः। ಈ ಗುಹಾಧಿಕರಣಕ್ಕೆ ಹೊಂದಿಕೊಂಡಂತೆ ನಾವೀಗ ಭಾಷ್ಯದೀಪಿಕ ನೋಡಬೇಕು. ತತ್ವಪ್ರದೀಪ, ತತ್ವಪ್ರಕಾಶಕ ಇತ್ಯಾದಿಗಳನ್ನು ನೋಡಿ ಮುಗಿಸಿದ್ದೀವಿ. ಈಗಲ್ಲಿ ನಾವು ನೋಡಬೇಕಾದದ್ದು ಭಾಷ್ಯದೀಪಿಕ. ಅದರಲ್ಲಿ ಪ್ರತಿಯೊಂದು ವಾಕ್ಯವನ್ನು ಏನು ಗಮನಿಸಬೇಕಾಗಿ ಇಲ್ಲ. ಅನೇಕ ವಿಷಯಗಳು ಈಗ ತತ್ವಪ್ರದೀಪ ಮತ್ತು ತತ್ವಪ್ರಕಾಶಕದಲ್ಲಿ ನಮ್ಮ ಗಮನಕ್ಕೆ ಬಂದಿವೆ. ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಅಂತಿದೆಯಲ್ಲ, ಆ ಸುಕೃತಸ್ಯ ಲೋಕೆ ಅನ್ನೋದಕ್ಕೆ ಭಾಷ್ಯದೀಪಿಕಾದಲ್ಲಿ ಅರ್ಥ ಹೇಳ್ತಾರೆ. ಭಾಷ್ಯದೀಪಿಕಾದ 231ನೇ ಪುಟ ಗಮನಿಸ್ರಿ. ಅಲ್ಲಿ ವಿಷಯವಾಕ್ಯ ಜನ್ಯಜನಕ ಭಾವ ಷಷ್ಠ್ಯರ್ಥ ಅಂತಿರೋದನ್ನು ನೋಡಬೇಕು. ಸುಕೃತಸ್ಯ ಲೋಕೆ ಅಂತಿದೆಯಲ್ಲ, ಪುಣ್ಯದ ಲೋಕ ಅಂತ ಹೀಗೆ ಬಂದಿದೆ. ಪುಣ್ಯದ ಲೋಕ ಅಂದ್ರೆ ಪುಣ್ಯದಿಂದ ನಿರ್ಮಿತವಾದ ಲೋಕ ಅಂತ ಅದರ ತಾತ್ಪರ್ಯ. ಹೀಗೆ ಆ ಷಷ್ಠಿ ವಿಭಕ್ತಿಗೆ ಪುಣ್ಯದ ಲೋಕ ಅಂದ್ರೆ ಆ ಷಷ್ಠಿ ವಿಭಕ್ತಿಗೆ ಪುಣ್ಯದಿಂದ ಸಿಕ್ಕ ಲೋಕ, ಲೋಕ ಅಂದ್ರೆ ಶರೀರ ಅಂತ ಅರ್ಥ. ಹೀಗೆ ಸುಕೃತ ನಿರ್ಮಿತೇ ಶರೀರೆ ಅಂತ ಅರ್ಥ. ತತ್ವ ಪ್ರದೀಪರೀತ್ಯ ಸುಕೃತ ನಿಮಿತ್ತೇ ಶರೀರೆ. ಈಗ ಸ್ವಲ್ಪ ವ್ಯತ್ಯಾಸ ಅಷ್ಟೆ. ಸುಕೃತದಿಂದ ಅಂದ್ರೆ ಪುಣ್ಯದಿಂದ ನಿರ್ಮಿತವಾದ ಸೃಷ್ಟಿಸಲ್ಪಟ್ಟ ಶರೀರ ಅಂತ ಒಂದರ್ಥ. ಹಾಗೆ ಟೀಕಾದಲ್ಲಿ ಹಾಗೆ ಇದೆ, ಜಯತೀರ್ಥರು ಹಾಗೆ ಹೇಳ್ತಾರೆ. ತತ್ವಪ್ರದೀಪ ಹೇಳಿದಂತೆ ಸುಕೃತ ನಿಮಿತ್ತೇ ಶರೀರೆ, ಸುಕೃತವನ್ನ ನಿಮಿತ್ತವನ್ನಾಗಿ ಮಾಡಿಕೊಂಡು ಹುಟ್ಟಿದ ಶರೀರ ಅಂತ ಅದರ ಅರ್ಥ. ಹೀಗೆ ಅಲ್ಲಿ ನಿರ್ಮಿತ ಅಂದ್ರು ನಿಮಿತ್ತ ಅಂದ್ರು ಅರ್ಥ ಒಂದೇ, ಸ್ವಲ್ಪ ಅರ್ಥ ಮಾಡೋ ರೀತಿ ವ್ಯತ್ಯಾಸ ಅಷ್ಟೆ. ಆದರೆ ಭಾಷ್ಯದೀಪಿಕಾಚಾರ್ಯರಿಗೆ ಪ್ರಾಯ ತತ್ವಪ್ರದೀಪದ ಪಾಠ ಸಿಕ್ಕಿದ್ದು ಸುಕೃತ ನಿಮಿತ್ತ ಅಂತ ಸಿಕ್ಕಿದೆ. ಆದರೆ ಇವತ್ತು ತತ್ವ ಪ್ರಕಾಶಕ ನೋಡಿದರೆ ಅಲ್ಲೂ ಕೂಡ ಸುಕೃತ ನಿರ್ಮಿತಂ ಶರೀರಂ ಅಂತಾನೆ ಕಾಣಿಸ್ತದೆ. ಅಲ್ಲೇನು ಬಹಳ ವ್ಯತ್ಯಾಸ ಕಾಣಿಸೋದಿಲ್ಲ. ಎರಡೂ ಕಡೆ ನಿರ್ಮಿತ ಅಂತಾನೆ ಇದೆ. ಪ್ರಾಯ ಆವಾಗ ಅವ್ರಿಗೆ ಸಿಕ್ಕಿದ್ದು ನಿಮಿತ್ತ ಅಂತ ಇದ್ದಿರಬೇಕು. ಆದ್ರಿಂದ ಅಷ್ಟು ವ್ಯತ್ಯಾಸ ಇದೆ. ಅದಷ್ಟು ಸ್ವಲ್ಪ ಶಬ್ದ ವ್ಯತ್ಯಾಸ ಬಿಟ್ಟರೆ ಅರ್ಥ ವ್ಯತ್ಯಾಸ ಏನು ಅಲ್ಲಿ ಕಾಣಿಸೋದಿಲ್ಲ. ಯೌ ಸುಕೃತ ನಿರ್ಮಿತ ಶರೀರೇ ಹೃದಯ ಗುಹಾಂ ಪ್ರವಿಷ್ಟವು ಅಂತ ಜಯತೀರ್ಥರು ನಿರ್ಮಿತ ಅಂತ ಹೇಳಿದ್ದಾರೆ. ತತ್ವ ಪ್ರದೀಪಕಾರರು ನಿಮಿತ್ತ ಅಂತ ಹೇಳಿದ್ದರೇನೋ, ಈಗ ಅದು ಕೂಡ ನಿರ್ಮಿತ ಅಂತಾನೆ ಕಾಣಿಸ್ತದೆ. ಇಲ್ಲಿ ಅದನ್ನು ನಾವು ಗಮನಿಸಬೇಕು. ಮುಂದೆ ಅಲ್ಲಿ ಪರಮೇ ಪರಾರ್ಧೆ ಅಂತಿದೆಯಲ್ಲ, ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟವು ಪರಮೇ ಪರಾರ್ಧೆ ಅಂತ. ಅದಕ್ಕೆ ನಾನು ಆವಾಗ ಹೆಚ್ಚು ಅರ್ಥ ಹೇಳಿರಲಿಲ್ಲ, ಇನ್ನೂ ಸ್ವಲ್ಪ ಹೇಳೋದು ಬಾಕಿ ಇತ್ತೇನೋ. ಮುಖ್ಯ ಪ್ರಾಣನಲ್ಲಿ ಶ್ರೇಷ್ಠನಾದ ಮುಖ್ಯ ಪ್ರಾಣನಲ್ಲಿ ಇವೆ, ಈ ಎರಡು ರೂಪಗಳು ಕೂಡ ಇವೆ ಅಂತ. ಈ ಅಲ್ಲಿ ಪರಮೇ ಅಂತಿದೆಯಲ್ಲ, ಪರಮ ಅಂದ್ರೆ ಏನರ್ಥ? ಮೂಲತಃ ಪರಮ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಮುಖ್ಯ ಪ್ರಾಣನನ್ನು ಶ್ರೇಷ್ಠ ಅಂತ ಹೇಳುವುದು ಯಾಕೆ ಅಂದ್ರೆ ಸರ್ವಜೀವೋತ್ತಮೆ ಅರ್ಥ ಬರೀತಾರೆ ಭಾಷ್ಯದೀಪಿಕಾಚಾರ್ಯ, ಅದನ್ನು ಗಮನಿಸಿ. ಪರಮೆ, ಆಮೇಲೆ ಪರಾರ್ಧೆ ಅಂತ ಇನ್ನೊಂದು ಶಬ್ದ ಇದೆ. ಪರಾರ್ಧ ಅನ್ನೋ ಶಬ್ದಕ್ಕೆ ಆ ವೃದ್ಧ ಆರ್ಧ ಇದನ್ನು ಗಮನಿಸ್ರಿ. ವೃದ್ಧ ಋಧು, ಈಗ ನಾವು ಎರಡು ಧಾತುಗಳನ್ನು ಗಮನಿಸ್ತೀವಿ. ವೃಧು ವೃದ್ಧೌ ಅಂತ ಒಂದು ಧಾತು, ಇನ್ನೊಂದು ಋಧು ವೃದ್ಧೌ ಅಂತ ಮತ್ತೊಂದು ಧಾತು. ಅಲ್ಲಿ ಋಧು ಅಂತ ಏನು ಹೇಳ್ತೀವಲ್ಲ, ಅದು ಸ್ವರದಿಂದ ಪ್ರಾರಂಭ ಆಗುವ ಧಾತು. ವೃಧು ವರ್ಧತೆ ಕ್ಷೀಯತೆ ಚಂದ್ರ ನತು ತಾರಾಗಣ ನತು ನಿತ್ಯ ಪ್ರವೃದ್ಧ ಅಂತ ಹೀಗೆಲ್ಲ ಹೇಳಿದಾಗ ಅದು ವ್ಯಂಜನದಿಂದ ಪ್ರಾರಂಭ ಆಗುವ ಧಾತು. ಇದು ವೃದ್ಧ ಅನ್ನೋದು ಸ್ವರದಿಂದ ಪ್ರಾರಂಭ ಆಗುವ ಧಾತು.
ಈ ಪುಣ್ಯಾಹವಾಚನ ಇತ್ಯಾದಿ ಕಡೆಗಳಲ್ಲಿ ಕರ್ಮ ರುಧ್ಯತಾಂ ಕರ್ಮ ರುಧ್ಯತಾಂ ಕರ್ಮ ರುಧ್ಯತಾಂ ಅಂತೆಲ್ಲ ಹೇಳ್ತಿರ್ತಾರೆ. ಎರಡಕ್ಕೂ ಅರ್ಥ ಒಂದೇ. ರುಧ್ಯತಾಂ ಅಂದ್ರೆ ಬೆಳೆಯಲಿ ಅಂತ, ಹೀಗದರ ಅರ್ಥ. ಕರ್ಮ ಸಮೃದ್ಧಿ ಆಗಲಿ ಅಂತ. ಸಮೃದ್ಧಿ ಅನ್ನೋಲ್ಲಿ ಕೂಡ ಇರುವುದು ಆ ಋಧು ಅಂತ ಸ್ವರದಿಂದ ಪ್ರಾರಂಭ ಆಗುವ ಧಾತುವೆ. ಇಲ್ಲೇ ಹೋದ್ರೆ ಸಂವೃದ್ಧಿ ಅಂತ ಆಗಬೇಕಾಗ್ತದೆ. ಹೀಗೆ ಅಲ್ಲಿ ಪರಾರ್ಧೆ ಅಂತಿದೆಯಲ್ಲ, ಅದು ಆ ವೃದ್ಧ, ಆಂಗ್ ಅಂತ ಉಪಸರ್ಗ ಇದೆ, ವೃದ್ಧ ಅಂತ ಕ್ತ ಪ್ರತ್ಯಯ ಇದೆ. ಇದು ಕರ್ತೃತ್ವದಲ್ಲಿ ಕ್ತ ಪ್ರತ್ಯಯ ಬಂದಿದೆ. ಹೀಗೆ ಆ ವೃದ್ಧ, ಅದಕ್ಕೆ ನೀವು ಗಮನಿಸಿ ಗುಣಸಂಧಿಯೋ ಏನೋ ಆಗ್ತದೆ. ಅದು ಬಂದು ಗುಣಸಂಧಿಯೋ ಎಣಸಂಧಿಯೋ ನಮ್ಗೆ ಒಮ್ಮೆಲೆ ಗೊತ್ತಾಗೋದಿಲ್ಲ. ಆರ್ಧ ಅಂತ ಆಗ್ತದೆ. ಸುಧಿ ಉಪಾಸ್ಯ ಉಪೇಂದ್ರ ಉಪೇಂದ್ರ ಅನ್ನೆಲ್ಲ ಯಾವ್ದು ಎಣಸಂಧಿ ಯಾವ್ದು ಗುಣಸಂಧಿ ಅಂತ ಗೊತ್ತಾಗ್ತದೆ. ಆ ಪ್ಲಸ್ ವೃದ್ಧ ಅದನ್ನ ಆರ್ಧ ಅಂತ ಈಗ ಆಗ್ತದೆ. ಅದು ಹೇಗೆ ಅಂದ್ರೆ ಅದಕ್ಕೆ ಅರ್ಥ ಏನಂದ್ರೆ ಮುಂದೆ ಮೊದಲನೇದಾಗಿ ಪರಮ ಅಂದ್ರೆ ಸರ್ವಜೀವೋತ್ತಮ ಅಂತ ಅರ್ಥ. ಮತ್ತೆ ಆರ್ಧ ಅಂದ್ರೆ ಪರೇಭ್ಯ ರುದ್ರಾದಿಭ್ಯ ಆರ್ಧ ಪರಾರ್ಧ. ಪರರು ಅಂದ್ರೆ ರುದ್ರಾದಿಗಳಿಗಿಂತಲೂ ದೊಡ್ಡವನು ಅಂತ ಅರ್ಥ. ಪರಮ ಅಂದ್ರೆ ಮೊದಲನೇ ಪರಮ ಅನ್ನೋದಕ್ಕೆ ಸರ್ವಜೀವರಲ್ಲಿ ಉತ್ತಮ ಅಂತ ಅರ್ಥ. ಪರಾರ್ಧ ಅಂತ ಶಬ್ದ ಇಲ್ಲ, ಪರಮೇ ಪರಾರ್ಧೆ ಅಂತ. ಅಲ್ಲಿ ಪರಾರ್ಧ ಅಂದ್ರೆ ರುದ್ರಾದಿಗಳಿಗಿಂತಲೂ ಆರ್ಧ ಉತ್ತಮ ಅಂತ. ಹೀಗೆ ಅತ್ಯಂತ ಪೂರ್ಣನಾದ ವಾಯುವಿನಲ್ಲಿ ಅವನಿದ್ದಾನೆ. ಹೀಗೆ ಹೃದಯ ಗುಹಾಶ್ರಿತ ವಾಯು ಅಧಿಷ್ಠಾನವಿತಿ ಯಾವತ್. ಹೃದಯ ಗುಹಾದಲ್ಲಿರುವ ವಾಯುವಿನಲ್ಲಿ ಈ ಎರಡು ರೂಪಗಳು, ಆತ್ಮ ಅಂತರಾತ್ಮ ಎಂಬ ಎರಡು ರೂಪಗಳಿವೆ ಅಂತ ಅರ್ಥ. ಇಲ್ಲೇ ಇನ್ನೊಂದು ಅಂಶವನ್ನು ನಾವು ಸೇರಿಸ್ಕೋಬೇಕು. ಕಳೆದ ದಿವಸ ಅದನ್ನು ನೋಡಿದ್ದೀವಿ. ನಾವು ಸಾಮಾನ್ಯವಾಗಿ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಅಂತ ಉಪಾಸನೆ ಮಾಡ್ತಿರ್ತೇವೆ. ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಂತರ್ಗತ ಅಂತ ಮಾಡಿದ್ರೂ ಏನು ತಪ್ಪಿಲ್ಲ. ಹಾಗೆ ಅನೇಕ ಸರಿ ನಾನು ಹೇಳ್ತಿರ್ತೇನೆ. ಲಕ್ಷ್ಮೀಂತರ್ಗತ ಅಂತ ಹೇಳದೆ ಹೋದ್ರೂ ತಪ್ಪಿಲ್ಲ. ಯಾಕೆಂದ್ರೆ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಅಂತ ಹೇಳಿದ್ರೆ ಲಕ್ಷ್ಮಿಯಲ್ಲಿ ಅಂತರ್ಗತ ಅಂತ ಅನ್ನೋದು ಯಾವಾಗಲೂ ಅದು ಅಂಡರ್ಸ್ಟುಡ್ಡೆ. ಆದರೆ ಅದೊಂದು ಪ್ರತ್ಯೇಕವಾಗಿ ಮೂರು ಭಾರತೀಯ ರಮಣ, ಆಮೇಲೆ ಲಕ್ಷ್ಮಿ, ಅದರೊಳಗೆ ಭಗವಂತ ಅಂತ ಹೀಗೆ ಮೂರು ದೈವತಗಳನ್ನು ಚಿಂತನೆ ಮಾಡುವುದು ಕ್ರಮ ಏನಂದ್ರೆ, ಲಲಿತ ಪಂಚತ್ರಯ ಸುಗೋಳಕವನ್ನು ಅರಿತು ಭುಂಜಿಸುತ್ತಿರು ಅಂತ ಹರಿಕಥಾಮೃತಸಾರ ಇದೆಯಲ್ಲ, ಅದಕ್ಕೆ ಮೂಲ ತಂತ್ರಸಾರದಲ್ಲಿ ಗೋಲಕ ದ್ವಿತೀಯಂ ವಾಪಿ ತೃತೀಯಂ ವಾಪಿ ಚಿಂತೆಯೇತ್ ಅಂತ ಬಂದಿದೆ. ಅದಕ್ಕಾಗಿ ಹೀಗೆ ಮಾಡೋದು ನಾವು. ಅದನ್ನ ಹಿಂದೆನೂ ಹೇಳಿದ್ದೆ, ಈಗ ಇನ್ನೊಂದ್ಸರಿ ಹೇಳ್ತಿದ್ದೇನೆ. ವಿಷ್ಣುವನ್ನು ನಾವು ಆರಾಧನೆ ಮಾಡುವಾಗ, ಧ್ಯಾನ ಮಾಡುವಾಗ ಗೋಲಕ ದ್ವಿತೀಯಂ, ವಿಷ್ಣುವಿಗೆ ಎರಡು ಗೋಲಕಗಳನ್ನು ಅಥವಾ ಮೂರು ಗೋಲಕಗಳನ್ನು ಚಿಂತನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ವಿಷ್ಣು ಗೋಲಕ ಅಲ್ಲ, ವಿಷ್ಣು ಒಳಗಿರುವಂತಹ ಸನ್ನಿಧಾನ, ಅವನಿಗೆ ಎರಡು ಗೋಲಕಗಳು. ಗೋಲಕ ಅಂದ್ರೆ ಏನು? ಗೋಲಕ ಅಂದ್ರೆ ಗುಡಿ ರಕ್ಷಣೆ ಅಂತ ಒಂದು ಧಾತು. ಆ ಧಾತುವಿನಿಂದ ಹುಟ್ಟಿದ ಶಬ್ದ ಅದು. ನಾವೀಗ ಕನ್ನಡದಲ್ಲಿ ಮತ್ತು ಬೇರೆ ಭಾಷೆಗಳಲ್ಲಿಯೂ ಕೂಡ ಗುಡಿ ಅಂತೀವಲ್ಲ. ಯಾಕೆ ಗುಡಿ ಅಂತೀವಿ ಅಂದ್ರೆ, ಗುಡಿ ಭಗವಂತನ ಸನ್ನಿಧಾನವನ್ನು ರಕ್ಷಿಸ್ತದೆ. ಅದಿಲ್ಲದೆ ಹೋದ್ರೆ ಇಲ್ಲೂ ಗರ್ಭಗೃಹ, ಅದಕ್ಕೆ ಪ್ರಾಕಾರ ಇತ್ಯಾದಿಗಳು ಯಾವುದೂ ಇಲ್ಲದೆ ಬಟ್ ಬಯಲಿನಲ್ಲಿ ಒಂದು ಭಗವಂತನ ಸನ್ನಿಧಾನ ಒಂದೇನೋ ವಿಗ್ರಹ ಇಟ್ಟರೆ ಅದಕ್ಕೆ ಮೈಲಿಗೆ ಆಗಿಬಿಡುತ್ತದೆ. ಅದಕ್ಕಾಗಿ ಭಗವಂತನ ಸನ್ನಿಧಾನವನ್ನು ರಕ್ಷಿಸುವುದೇ ಗುಡಿ, ಒಂದು ಕಟ್ಟಡ ಅಲ್ಲ. ಆ ಗುಡಿ ಅನ್ನುವುದು, ಗೋಲಕ ಅನ್ನುವುದು ಎಲ್ಲ ಹೆಚ್ಚು ಕಡಿಮೆ ಒಂದೇ ಧಾತುಗಳವು. ಆದ್ರಿಂದ ಗೋಲಕ ಅಂದ್ರೆ ಭಗವಂತನ ಸನ್ನಿಧಾನವನ್ನು ರಕ್ಷಿಸುವ ಎರಡು ಗೋಲಕಗಳು ಅಂತ ಅರ್ಥ. ಅದು ಹೇಗೆ ಅಂದ್ರೆ, ಒಂದು ನಾವು ನಮಸ್ಕಾರ ಮಾಡುವ ಎಲ್ಲಾ ಪ್ರಸಂಗಗಳಲ್ಲೂ ನಮಗೆ ಎದುರಾಗುವಂಥದ್ದು ಒಂದು ರಾಘವೇಂದ್ರ ಸ್ವಾಮಿಗಳು ಮೊದಲಾದವರು. ಇನ್ನು ಕೆಲವು ಕಡೆ ರಾಘವೇಂದ್ರ ಸ್ವಾಮಿಗಳಾಗಲಿ, ಗಣಪತಿ ಆಗಲಿ, ಶಿವ ಆಗಲಿ, ತಂದೆ ತಾಯಿ, ಗುರು, ಇದೆಲ್ಲರೂ, ಇದು ಒಂದು ಕ್ಯಾಟಗರಿ. ಇನ್ನೊಂದು ಮುಖ್ಯ ಪ್ರಾಣ ಅಥವಾ ಲಕ್ಷ್ಮೀದೇವಿ ದೇವಸ್ಥಾನಗಳು, ಪರಮಾತ್ಮನ ದೇವಸ್ಥಾನಗಳು. ಕ್ಯಾಟಗರಿಗಳನ್ನು ಸರಿಯಾಗಿ ಗಮನಿಸ್ರಿ. ಋಜುಗಣಸ್ಥರಾದ ಲಕ್ಷ್ಮೀದೇವಿ ಮತ್ತು ಮುಖ್ಯ ಪ್ರಾಣನ ಗುಡಿಗಳು, ಹಾಗೆ ಭಗವಂತರ ಗುಡಿಗಳು, ಈ ಒಂದು ಕಡೆ ಇರ್ತವೆ. ಇನ್ನು ಕೆಲವು ಕಡೆ ರಾಘವೇಂದ್ರ ಸ್ವಾಮಿಗಳ ವೃಂದಾವನ, ಶಿವನ ದೇವಾಲಯ, ಗಣಪತಿ ದೇವಾಲಯ, ತಂದೆ ತಾಯಿಗೆ ನಾವು ನಮಸ್ಕಾರ ಮಾಡೋದು, ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದು, ಹೀಗೆಲ್ಲ ಎರಡೇ ಥರದ ವರ್ಗೀಕರಣ. ಅಲ್ಲಿ ಈ ಮೊದಲನೇ ಒಂದು ವರ್ಗೀಕರಣ ಇದೆಯಲ್ಲ, ರಾಯರು, ಗಣಪತಿ, ಶಿವ, ತಂದೆ ತಾಯಿ, ಗುರು, ಇದೆಲ್ಲ. ಅಲ್ಲಿ ನಮಸ್ಕಾರ ಮಾಡುವಾಗ ಮೂರು ಗೋಲಕಗಳನ್ನು ಚಿಂತನೆ ಮಾಡಬೇಕು. ಒಂದು ರಾಯರೇ ಒಂದು ಗೋಲಕ, ಅದರೊಳಗೆ ಮುಖ್ಯ ಪ್ರಾಣ ಒಂದು ಗೋಲಕ, ಅದರೊಳಗೆ ಲಕ್ಷ್ಮಿ ಒಂದು ಗೋಲಕ.
ಹೀಗೆ 3 ಗೋಲಕಗಳನ್ನು ಚಿಂತನೆ ಮಾಡಬೇಕು. ಇನ್ನು ದೇವಸ್ಥಾನವೇ ಅಥವಾ ಆ ಪ್ರತಿಮೆಯೇ ಮುಖ್ಯ ಪ್ರಾಣನ ಪ್ರತಿಮೆ ಅಥವಾ ಲಕ್ಷ್ಮೀದೇವಿ ಪ್ರತಿಮೆ ಅಥವಾ ವಿಷ್ಣುವಿನ ಪ್ರತಿಮೆ ಆಗಿದ್ರೆ 2 ಗೋಲಕಗಳನ್ನು ಚಿಂತನೆ ಮಾಡಿದ್ರೆ ಸಾಕು. ಯಾಕಂದ್ರೆ ಅಲ್ಲಿ ಗಣಪತಿಯೋ ಶಿವನೋ ರಾಯರೋ ಇದ್ಯಾವುದೂ ಇಲ್ಲವೇ ಇಲ್ಲ. ಅದು ಮುಖ್ಯ ಪ್ರಾಣನ ವಿಗ್ರಹ ಇರಲಿ, ಲಕ್ಷ್ಮೀದೇವಿ ವಿಗ್ರಹ ಇರಲಿ, ಪರಮಾತ್ಮನ ವಿಗ್ರಹ ಇರಲಿ, ಅಲ್ಲಿ 2 ಗೋಲಕ, ಒಂದು ಮುಖ್ಯ ಪ್ರಾಣ, ಒಂದು ಲಕ್ಷ್ಮಿ, ಹೀಗೆ 2 ಗೋಲಕಗಳನ್ನು ಚಿಂತನೆ ಮಾಡಬೇಕು ಅಂತ ಗೋಲಕ ದ್ವಿತೀಯಂ ವಾಪಿ ತೃತೀಯಂ ವಾಪಿ ಚಿಂತೆಯೇತ್ ಅಂತಿದೆ. ಅದಕ್ಕೆ ಅರ್ಥಗಳನ್ನು ಬೇರೆ ಬೇರೆ ಅರ್ಥಗಳನ್ನು ಬರೆದಿದ್ದಾರೆ. ನನ್ನ ಮನಸ್ಸಿಗೆ ತುಂಬಾ ಹಿಡಿಸಿದ 2 ಅರ್ಥಗಳನ್ನು ಅಲ್ಲಿ ನಾನು ಇಟ್ಕೊಂಡಿದ್ದೇನೆ. ಇನ್ನು ಕೆಲವು ಕಡೆ ಹರಿಕಥಾಮೃತಸಾರದಲ್ಲಿ ಪಂಚಗೋಲಕಗಳು, ಲಲಿತ ಪಂಚತ್ರಯ ಸುಗೋಲಕವನ್ನು ಅರಿತು ಅಂತ ಪಂಚಗೋಲಕಗಳೆಲ್ಲ ಹೇಳಿದ್ದಾರೆ. ವಿಶ್ವಕರ್ಮ ನಿರ್ಮಿತ ಗೋಲಕ ಇತ್ಯಾದಿ. ಅದು ನಮ್ಗೆ ಅನುಸಂಧಾನಕ್ಕೆ ಸುಲಭ ಆಗೋದಾದ್ರೆ ಮಾಡಬಹುದು. ಅದಿಲ್ಲದೆ ಹೋದ್ರೆ 2 ಗೋಲಕ 3 ಗೋಲಕ ಆದ್ರೂ ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದಂತೆ ಅದನ್ನು ಅನುಸರಣೆ ಮಾಡಬೇಕು. ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂದ್ರೆ, ಈ ಮುಖ್ಯ ಪ್ರಾಣನಲ್ಲಿ ಭಗವಂತನ 2 ರೂಪಗಳಿವೆ ಅಂತ ಇಲ್ಲಿ ಬಂತು. ಪರಮೇ ಪರಾರ್ಧೆ, ಪರಮ ಜೀವೋತ್ತಮನಾದ ರುದ್ರಾದಿಗಳಿಗಿಂತಲೂ ಉತ್ತಮನಾದ ಭಗವಂತ ಮುಖ್ಯ ಪ್ರಾಣನಲ್ಲಿ 2 ರೂಪಗಳಿವೆ ಅಂತ. ಅದೇ ಘರ್ಮ ಸೂಕ್ತದಲ್ಲಿ ಇನ್ನೊಂದು ಮಂತ್ರ ಬಂದಿತ್ತಲ್ಲ, ಅಲ್ಲಿ ತಸ್ಯಾಂ ಸುಪರ್ಣ ವೃಷಣ ನಿಪೇತತು ನಿಷೇಧತು ಅಂತ. ಚತುಷ್ಕಪತ್ತಳಾದ 4 ಜಡೆ ಇರುವಂತಹ ಲಕ್ಷ್ಮೀ ದೇವಿ ಇದ್ದಾಳೆ, ಅವಳಲ್ಲಿ 2 ರೂಪಗಳಿವೆ ಅಂತ ಘರ್ಮ ಸೂಕ್ತದಲ್ಲಿ ಬಂದಿವೆ. ಒಂದು ಕಡೆ ಮುಖ್ಯ ಪ್ರಾಣನಲ್ಲಿ 2 ರೂಪಗಳು ಅಂತ, ಇನ್ನೊಂದು ಕಡೆ ಲಕ್ಷ್ಮೀ ದೇವಿ 2 ರೂಪಗಳು ಅಂತ. ಅದನ್ನ ಹೀಗೆ ಒಟ್ಟಿಗೆ ಹೊಂದಿಸ್ಕೋಬೇಕು. ಮುಖ್ಯ ಪ್ರಾಣನಲ್ಲಿ ಲಕ್ಷ್ಮೀ ದೇವಿ, ಆ ಲಕ್ಷ್ಮೀ ದೇವಿಯಲ್ಲಿ 2 ರೂಪಗಳು ಅಂತ. ಹೀಗೆ ಲಕ್ಷ್ಮೀ ಅಂತರ್ಗತ ಅಂತ ಉಪಾಸನೆ ಮಾಡಿದ್ರು ಏನು ತಪ್ಪಲ್ಲ, ಮಾಡದೆ ಹೋದ್ರೂ ಏನು ತಪ್ಪಲ್ಲ ಅನ್ನೋದನ್ನು ಗಮನಿಸಬೇಕು. ನಾನು ಹಾಗೆ ಮಾಡ್ತಿರ್ತೀನಿ ಅಂತ ಹೇಳಿದೆ. ಈಗ ಚತುರ್ಥ ಪಾದೋ ಗಾಯತ್ರಿಯ ಪ್ರಣವಸ್ಸು ಮುದೀರಿತ, ತ್ರಿಪದ ಗಾಯತ್ರಿ ಅಂತ ಹೇಳ್ತಿರ್ತೀವಲ್ಲ, ಗಾಯತ್ರಿಯ 4ನೇ ಪಾದ ಈ ಓಂಕಾರ. ಇದು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಬಂದಿದೆ. ತದ್ವಾಚ್ಯ, ಆ 4ನೇ ಪಾದದಿಂದ ವಾಚ್ಯನಾದ ಭಗವಂತ ಯಾರು ಅಂದ್ರೆ ಭಗವಂತನೇ, ಪರೋರಜ ಅಂತ ಕರ್ಸ್ಕೊಂಡಿರೋ ಭಗವಂತ. ಸೂರ್ಯಮಂಡಲ ಸ್ಥಾತು ಯಾರಮ ಸತ್ವಾತ್ಮಿಕೇವ ತತ್ಸಂಸ್ಥಃ ರಜ ಆಖ್ಯ ಪ್ರಧಾನತಃ. ಸೂರ್ಯಮಂಡಲದಲ್ಲಿ ರಮಾ ಇದ್ದಾಳೆ, ಅವಳು ಸತ್ವ ಗುಣದ ಅಭಿಮಾನಿನಿ, ಸತ್ವಾತ್ಮಿಕ. ಅವಳಲ್ಲಿ ಇವನಿದ್ದಾನೆ, ಅವಳಿಗೆ ರಜಸ್ ಅಂತ ಹೇಳ್ತಾರೆ. ಯಾಕಂದ್ರೆ ರಜೋಗುಣದ ಅಭಿಮಾನಿನಿಯೂ ಕೂಡ ಹೌದು, ರಂಜನ ಮಾಡುವುದರಿಂದ ರಜ ಅಂತ ಹೇಳ್ತಾರೆ. ರಜ ಆಖ್ಯ ಪ್ರಧಾನತಃ, ಪ್ರಧಾನ ಅಂದ್ರೆ ಪ್ರಕೃತಿಯ ಅಭಿಮಾನಿನಿ ಲಕ್ಷ್ಮೀದೇವಿ, ಅವಳಿಗೆ ರಜಸ್ ಅಂತ ಹೇಳ್ತಾರೆ. ಅವಳಿಗಿಂತ ಇವನು ಉತ್ತಮ ಆದ್ರಿಂದ ಪರಹ ಪರೋರಜ ತಸ್ಮಾತ್, ಅವನನ್ನ ಪರೋರಜ ಅಂತ ಹೀಗೆ ಹೇಳ್ತಾರೆ. ರಜಸ್ ಅಂತ ಕರೆಸ್ಕೊಂಡಿರುವ ಲಕ್ಷ್ಮೀದೇವಿಗಿಂತ ಉತ್ತಮ ಅಂತ. ಹೀಗೆ ಸತ್ವಾತ್ಮಿಕೇವ ತತ್ಸಂಸ್ಥಃ, ಲಕ್ಷ್ಮೀದೇವಿಯಲ್ಲಿ ಅಂತರ್ಗತನಾದ ಭಗವಂತನ ಬಗ್ಗೆ ಇಲ್ಲಿ ವರ್ಣನೆ ಬಂದಿದೆ. ಒಟ್ಟಾರೆ ಆತ್ಮ ಅಂತರಾತ್ಮ ಅಂತ 2 ರೂಪಗಳಾಗಲಿ ಅಥವಾ ಇನ್ಯಾವುದೇ ರೂಪ ಆಗಲಿ, ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮಿ ಅಂತರ್ಗತವಾದ ಆತ್ಮ ಅಂತರಾತ್ಮ ಎಂಬ 2 ರೂಪಗಳು ಅಥವಾ ಇನ್ಯಾವುದೇ 2 ರೂಪಗಳು. ಹೀಗೆ ಚಿಂತನೆ ಮಾಡಿದರೆ ಆ ಗೋಲಕ ದ್ವಿತೀಯಂ ವಾಪಿ ತೃತೀಯಂ ಅಂತ ತಂತ್ರಸಾರ, ಹಾಗೆ ಬೃಹದಾರಣ್ಯಕ ಭಾಷ್ಯ, ಧರ್ಮಸೂಕ್ತ ಮತ್ತೆ ಕಾಟಕೋಪನಿಷತ್ತು, ಇವೆಲ್ಲ ಕಡೆನೂ ಕೂಡ ಹೊಂದಾಣಿಕೆ ಆಗ್ತದೆ. ಅದಕ್ಕಾಗಿ ಅದನ್ನ ನಿಮ್ಮೆದುರಿಗೆ ಇವತ್ತು ಹೇಳಿದ್ದೇನೆ. ಅಲ್ಲಿ ಪರಮೇ ಪರಾರ್ಧೆ ಅಂತ ಹೀಗೆ ಬಂದಿದೆಯಲ್ಲ, ಅದಕ್ಕೆ ಹೀಗೆ ಜೀವೋತ್ತಮನಾದ ಎಲ್ಲ ರುದ್ರಾದಿಗಳಿಗಿಂತಲೂ ಉತ್ತಮನಾದ ಭಗವಂತನಲ್ಲಿ, ಉತ್ತಮನಾದ ಮುಖ್ಯ ಪ್ರಾಣನಲ್ಲಿ ಭಗವಂತ ಇದ್ದಾನೆ ಅಂತ ಇಷ್ಟು ಬಂತು. ಇನ್ನೂ ಒಂದು ಅರ್ಥ ಮಾಡಬಹುದು. ಅದೇನು ಅರ್ಥ ಅಂದ್ರೆ, ಅದನ್ನ ತತ್ವಪ್ರದೀಪಕಾರರು ಹೇಳಿದ್ದಾರೆ. ಮೊನ್ನೆ ದಿವಸ ನನಗೆ ಅದನ್ನು ಪೂರ್ಣವಾಗಿ ಹೇಳಲಿಕ್ಕಾಗಿರಲಿಲ್ಲ. ಪರಮ ಅನ್ನೋದು ಮುಖ್ಯ ಪ್ರಾಣನಿಗೆ ವಿಶೇಷಣ. ಯಾಕೆಂದ್ರೆ ತತ್ವಪ್ರದೀಪ ಒಂದ್ಸರಿ ಗಮನಿಸಿ. ಪರಮಂ ಬ್ರಹ್ಮಾವಸಧತ್ವಾತ್ ಸುಕೃತಸ್ಯ ಲೋಕ ಅಂತ ಮೊದಲಿದೆ. ಸುಕೃತ ನಿರ್ಮಿತಂ ಶರೀರಂ ಅಥವಾ ಸುಕೃತ ನಿಮಿತ್ತಂ ಶರೀರಂ, ಪುಣ್ಯದಿಂದ ಹುಟ್ಟಿದ ಶರೀರ. ಅಲ್ಲಿ ಪರಮೇ ಪರಾರ್ಧೆ. ಅದು ಮುಖ್ಯ ಪ್ರಾಣನನ್ನ ಪರಮ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಬ್ರಹ್ಮಾವಸತತ್ವಾತ್, ಅದು ಪರಬ್ರಹ್ಮನ ನಿವಾಸ ಆದ್ರಿಂದ. ಅಲ್ಲಿ ಋತಂಪಿ ಬಂತೋ ಸುಕೃತಸ್ಯ ಲೋಕೆ ಅಂತ ಹೀಗಿದೆಯಲ್ಲ, ಆ ಪರಮೇ ಪರಾರ್ಧೆ ಅನ್ನೋದನ್ನ ಮುಖ್ಯ ಪ್ರಾಣನಿಗೆ ಅನ್ವಯ ಮಾಡಿಕೊಂಡು ಒಂದು ಅರ್ಥ ಇಲ್ಲಿ ತನಕ ನೋಡಿದ್ದೇವೆ.
ಲೋಕೆ ಅನ್ನುವುದಕ್ಕೇನೆ ಪರಮೇ ಪರಾರ್ಧೆ ಅಂತ ತ್ರಿವಿಕ್ರಮ ಪಂಡಿತರು ಅರ್ಥ ಮಾಡಿದ್ದಾರೆ. ಮೊನ್ನೆ ದಿವಸ ಅದನ್ನು ನನಗೆ ಗಮನಿಸ್ಲಿಕ್ಕಾಗಿರಲಿಲ್ಲ. ಪುಣ್ಯದಿಂದ ದೊರೆತ ಈ ಶರೀರ ಇದೆಯಲ್ಲ, ಇದು ಪರಮ. ಯಾಕೆಂದ್ರೆ ಬ್ರಹ್ಮಾವಾಸತತ್ವಾತ್, ಬ್ರಹ್ಮ ಆವಾಸತ್ವಾತ್, ತ್ರಿವಿಕ್ರಮ ಪಂಡಿತರ ಮಾತು. ಪರಬ್ರಹ್ಮನ ಆವಾಸವಾದ್ದರಿಂದ ಅಲ್ಲಿ ಪರಮಂ ಅಂತಿದೆ ನೋಡಿ. ಪರಮಂ ಅಂತ ನಪುಂಸಕಲಿಂಗ ಇರೋದ್ರಿಂದ ಅದು ಶರೀರದ ಬಗ್ಗೆ ಹೇಳ್ತಾ ಇದೆ. ಹೀಗೆ ಅದನ್ನು ಎರಡೂ ಥರ ವ್ಯಾಖ್ಯಾನ ಮಾಡಬಹುದು, ಪರಮೇ ಪರಾರ್ಧೆ ಅಂತ ಹೀಗೆ ಅದನ್ನ ನಾವು ತಿಳ್ಕೊಳ್ಬಹುದು. ಪರಮಂ ಬ್ರಹ್ಮಾವಾಸತ್ವಾತ್. ಮುಂದೆ ಪರಾರ್ಧಂ ಅಂತಿದೆಯಲ್ಲ, ಪರಾರ್ಧಂ ಅಂತಂದ್ರೆ ಪರಸ್ಯ ಸ್ಥಾನಂ ಅಂತ ಹೀಗೆ ಅರ್ಥ. ಪರಾರ್ಧ ಅಂದ್ರೆ ಅದು ಈ ಶರೀರಕ್ಕೆ ವಿಶೇಷಣ. ಮತ್ತೆ ಪರಬ್ರಹ್ಮನ ಸ್ಥಾನ ಅಂತ. ಯಾಕೆ ಪರಬ್ರಹ್ಮನ ಸ್ಥಾನ? ಅರ್ಧ ಅಂದ್ರೆ ಸ್ಥಾನ ಅಂತ ಅರ್ಥ. ಅದು ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿದೆ, ಅದನ್ನು ಹೇಳ್ತಾರೆ. ಸಹಾಯಸ್ಥಃ ಪಿತುರರ್ಧಮೇ ಯಾಯ ಅಂತ ಇದು ಶ್ರುತಿ ಅಂತಿದೆಯಲ್ಲ. ಶ್ರುತಿ ಅಂದ್ರೆ ಅದು ಛಾಂದೋಗ್ಯ ಉಪನಿಷತ್ತು, ಬೇರೆ ಏನಲ್ಲ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮೊನ್ನೆ ದಿವಸ ನನಗೆ ಅದನ್ನು ಗುರುತಿಸ್ಲಿಕ್ಕೆ ಆಗಿರಲಿಲ್ಲ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿದೆ ಅಂತ ಹೇಳಿದ್ದೆ ಅಷ್ಟೇ. ಅದು ಎಲ್ಲಿ ಬಂದಿದೆ ಅಂದ್ರೆ ಅದೇನೋ ಭಗವಂತನ ಬಗ್ಗೆ ಬಂದಿಲ್ಲ. ಅಲ್ಲಿ ಶ್ವೇತಕೇತು ಆಯಸ್ತಃ ದುಃಖಿತನಾಗಿ ತಂದೆಯ ಆವಾಸ ಸ್ಥಾನಕ್ಕೆ ಬಂದ. ರಾಜನ ಹತ್ರ ಹೋಗಿದ್ದ. ರಾಜ ಏನೋ ಒಂದು ಪ್ರಶ್ನೆ ಕೇಳಿದ. ಅವನ ಪ್ರಶ್ನೆಗೆ ಉತ್ತರ ತಿಳಿಲಿಕ್ಕಾಗದೆ ಆಯಸ್ತಃ, ಮನಸ್ಸಿಗೆ ಖೇದಾಗಿ ಹೀಗಾಯ್ತಲ್ಲ ನನಗೆ ಅಂತ ಆಲೋಚನೆ ಮಾಡಿ ಅವನು ತನ್ನ ತಂದೆ ಬಳಿಗೆ ಬಂದ ಅಂತ ಹೀಗಿರೋದು. ಹೀಗೆ ಸಹ ಆಯಸ್ತಃ ಪಿತುಹು, ತಂದೆಯ ಅರ್ಧಂ ಆವಾಸ ಸ್ಥಾನಕ್ಕೆ ಬಂದ ಅಂತ. ಅಲ್ಲಿ ಪರಾರ್ಧಂ ಅಂದ್ರೆ ಪರಸ್ಯ ಆವಾಸ ಸ್ಥಾನಂ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪಿತುಹು ಅರ್ಧಂ ಅಂದ್ರೆ ತಂದೆಯ ಮನೆಗೆ ಶ್ವೇತಕೇತು ಬಂತು ಅಂತ. ಇಲ್ಲಿ ಪರಾರ್ಧೆ ಅಂತ ಕಾಟಕೋಪನಿಷತ್ತಿನಲ್ಲಿ ಪರ ಅಂದ್ರೆ ಜೀವ ಅಂತ ಅರ್ಥ. ಆ ಜೀವನ ಆವಾಸ ಸ್ಥಾನ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಪರಸ್ಯ ಸ್ಥಾನಂ, ಪರಸ್ಯ ಅನ್ಯಸ್ಯ ಜೀವಸ್ಯ. ಈ ದೇಹ ಏನಿದೆ ಇದು ಪರಬ್ರಹ್ಮನ ಆವಾಸ ಸ್ಥಾನವೂ ಹೌದು, ಪರಮ. ಹಾಗೇನೆ ಜೀವನ ಆವಾಸ ಸ್ಥಾನವೂ ಹೌದು, ಜೀವನು ಇಲ್ಲಿದ್ದಾನ ಅನ್ನೋದು ಹೌದಲ್ಲ. ಹೀಗೆ ಪರಸ್ಯ ಅನ್ಯಸ್ಯ ಜೀವಸ್ಯ, ಅದು ಅವನ ಆವಾಸ ಸ್ಥಾನವಾಗಿದೆ. ಯಾಕೆಂದ್ರೆ ಜೀವನ ಅಭಿಮಾನಕ್ಕದ ಪಾತ್ರವಾಗಿದೆ. ಅಭಿಮನ್ಯಮಾನತ್ವ ಅಂತ ಹೀಗಿದೆ ನೋಡಿ. ಇದನ್ನೆಲ್ಲ ಅವತ್ತಿನ ದಿವಸ ನನಗೆ ಹೇಳಲಿಕ್ಕೆ ಆಗಿರಲಿಲ್ಲ. ಇದು ಛಾಂದೋಗ್ಯ ಉಪನಿಷತ್ತಿನಲ್ಲಿ 5ನೇ ಅಧ್ಯಾಯದಲ್ಲಿ ಬಂದಿರುವಂತಹ ಆ ಪಿತುರರ್ಧಂ ಸಹಾಯಸ್ಥಃ ಪಿತುರರ್ಧಂ ಅನ್ನುವ ಶ್ರುತಿ ಇದೆಯಲ್ಲ. ಶ್ರುತಿ ಅಂದ್ರೆ ಅದು ಛಾಂದೋಗ್ಯ ಉಪನಿಷತ್ತು ಅಂತ ಅದರ ತಾತ್ಪರ್ಯ. ತ್ರಿವಿಕ್ರಮ ಪಂಡಿತರು ಹಾಗೆ ಹೇಳಿದ್ದನ್ನ ಇವರು ಜಗನ್ನಾಥೇತಿಗಳು ಕೂಡ ತಗೊಂಡಿದ್ದಾರೆ. ಸಹಾಯಸ್ಥಃ ಪಿತುರರ್ಧಮೇಯಾಯೇತಿ ತತ್ವಪ್ರದೀಪೋದಾಹೃತ ಶ್ರುತೇ. ತತ್ವಪ್ರದೀಪದಲ್ಲಿ ಛಾಂದೋಗ್ಯ ಉಪನಿಷತ್ತು ಬಂದಿರುವಂತೆ ಬ್ರಹ್ಮಾವಾಸತ್ವಾತ್, ಬ್ರಹ್ಮನ ಆವಾಸ ಸ್ಥಾನವಾದದ್ದು, ಪರಬ್ರಹ್ಮನ ಆವಾಸ ಸ್ಥಾನವಾದದ್ದು ಈ ಶರೀರ. ಮತ್ತೆ ಪರಾರ್ಧೆ ಅಂದ್ರೆ ಬ್ರಹ್ಮನಿಗಿಂತ ಭಿನ್ನನಾದ, ನೋಡಿ ತದನ್ಯ ಜೀವ, ಬ್ರಹ್ಮನಿಗಿಂತ ಭಿನ್ನನಾದ ಜೀವನಿಂದ ಅಭಿಮನ್ಯಮಾನವಾದದ್ದು. ಆದ್ರಿಂದ ಪರಾರ್ಧಂ ಅಂದ್ರೆ ಶರೀರಂ ಅಂತಾನೆ ಅರ್ಥ. 2 ಅರ್ಥ ಅದು ಕೊಟ್ಟ. ಹಾಗಾದ್ರೆ ಜೀವೋತ್ತಮನಾದ, ರುದ್ರಾದಿಗಳಿಗಿಂತಲೂ ಉತ್ತಮನಾದ ಮುಖ್ಯ ಪ್ರಾಣನಲ್ಲಿ ಅಂತ ಒಂದರ್ಥ. ಇನ್ನೊಂದು ಪರಮೇ ಪರಾರ್ಧೆ ಸುಕೃತಸ್ಯ ಲೋಕೆ. ಪರಮ ಅಂದ್ರೆ ಪರಬ್ರಹ್ಮನ ಆವಾಸ ಸ್ಥಾನ, ಪರಾರ್ಧ ಅಂದ್ರೆ ಆ ಪರಬ್ರಹ್ಮನಿಗಿಂತ ಭಿನ್ನನಾದ ಜೀವನ ಆವಾಸ ಸ್ಥಾನ. ಆ ಜೀವನ ಅಭಿಮಾನಕ್ಕೆ ಪಾತ್ರವಾದದ್ದು, ನಾನು ನನ್ನದು ಅಂತ ಅಭಿಮಾನಕ್ಕೆ ಪಾತ್ರವಾದದ್ದು. ಅಂಥ ಈ ಶರೀರ ಅದು ಸುಕೃತಸ್ಯ ಲೋಕ, ಪುಣ್ಯದಿಂದ ನಮಗೆ ಪ್ರಾಪ್ತವಾಗಿದೆ. ಭಗವಂತನ ಆವಾಸ ಸ್ಥಾನವಾದ ಈ ದೇಹ ನಮಗೆ ಪುಣ್ಯದಿಂದ ಪ್ರಾಪ್ತ ಆಗಿದೆಯಲ್ಲ, ಅದು ನಮ್ಮ ಭಾಗ್ಯ ಅಂತ ಅದರ ತಾತ್ಪರ್ಯ. ಒಟ್ಟು ಹೀಗೆ ಅರ್ಥ. ಮೊನ್ನೆ ಇದನ್ನು ಸರಿಯಾಗಿ ಹೇಳಲಿಕ್ಕೆ ಆಗಿರಲಿಲ್ಲ, ನನಗೆ ಸ್ಪಷ್ಟತೆ ಇರಲಿಲ್ಲ. ಈಗ ಹೇಳ್ತಾ ಹೋದಂತೆ ನನಗೆ ಸ್ಪಷ್ಟತೆ ಬಂತು. ಇಲ್ಲಿ ಅರ್ಧ ಅಂತ ಶಬ್ದ ಬಂದಿದೆಯಲ್ಲ, ಅರ್ಧ ಎಂಬ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಅರ್ಧ ಖಂಡೇ ಸಮೇ ಅಂಶೇ ಸಮಾಂಶೇ ಅರ್ಧಂ ಅಂತ ಹೇಮಚಂದ್ರ ಕೋಶ ಇದೆ. ಅರ್ಧ ಅಂತ ನೀವು ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದರೆ ಅದಕ್ಕೆ ಒಂದು ತುಂಡು ಅಂತ ಅರ್ಥ ಆಗ್ತದೆ. ಅಖಂಡ ಸಾಮ್ರಾಜ್ಯ ಅಥವಾ ಒಂದು ಬಟ್ಟೆ, ಅದರ ಒಂದು ತುಂಡು ಅಂತ, ಯಾವುದೋ ಒಂದು ತುಂಡು. ಅದು 10% ಭಾಗ ಆಗ್ಬೋದು, 1% ಆಗ್ಬಹುದು, ಏನೋ ಆಗ್ಬಹುದು, 75% ಆಗ್ಬಹುದು. ಒಂದು ತುಂಡಿಗೆ ಪುಲ್ಲಿಂಗ. ಅರ್ಧಂ ಅಂತ ನಪುಂಸಕಲಿಂಗ ಪ್ರಯೋಗ ಮಾಡಿದರೆ ಅದು ಸರಿಯಾಗಿ ಅರ್ಧ 50% ಅಂತ ಆಗ್ತದೆ.
ಇದು ಅರ್ಧ ಅರ್ಧ ಮತ್ತು ಅರ್ಧಂ ಅನ್ನೋದಕ್ಕಿರುವ ವ್ಯತ್ಯಾಸ. ಅದು ಭಾಗ ಅನ್ನೋ ಅರ್ಥದಲ್ಲಿ. ಎರಡು ಕೂಡ ನಾವು ಈ ಅರ್ಥಗಳನ್ನು ನೋಡಿದ್ದು ಭಾಗ 50% ಅಥವಾ ಇನ್ನೂ ಹೆಚ್ಚು ಕಡಿಮೆ. ಈಗ ನಾವು ಅರ್ಧ ಅಂದ್ರೆ ಸ್ಥಾನ ಅಂತ ಅರ್ಥ ನೋಡ್ತಿದ್ದೇವಲ್ಲ, ಮನೆ ಅಂತ. ವಸ್ತುತಃ ನೇರವಾಗಿ ಮನೆ ಗೃಹ ಅಂತ ಅರ್ಥ ಇಲ್ಲ, ಪ್ಲೇಸ್ ಅಂತ ಅರ್ಥ ಇದೆ ಆ ಶಬ್ದಕ್ಕೆ. ಅದೇ ಸಹಾಯಸ್ಥಃ ಪಿತುರರ್ಧಮೇಯಾಯ ಅಂತಿದೆಯಲ್ಲ, ತಂದೆ ಕಡೆಗೆ ಬಂದ, ತಂದೆ ಮನೆಗೆ ಬಂದ ಅಂತ. ನೇರವಾಗಿ ಮನೆ ಅಂತ ಅದಕ್ಕೆ ಅರ್ಥ ಇದ್ದಂತೆ ಕಾಣಿಸೋದಿಲ್ಲ ಕೋಶಗಳಲ್ಲಿ ನನಗೆ. ಅಲ್ಲಿ ನಪುಂಸಕಲಿಂಗ ತ್ರಿವಿಕ್ರಮ ಪಂಡಿತರು ತೋರಿಸಿಕೊಟ್ಟಿದ್ದಾರೆ. ಪರಾರ್ಧಂ ಪರಸ್ಯ ಸ್ಥಾನಂ ಅಂತೀಗ ನಪುಂಸಕಲಿಂಗ ಆಗ್ತದೆ. ಹೀಗೆ ಆ ಶಬ್ದಗಳನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.